ರಾಜ್ಯಾಧ್ಯಕ್ಷರಾಗಲಿಕ್ಕೆ ಹೊಸ ರಾಜ್ಯಾಧ್ಯಕ್ಷ ಕೇವಲ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಆಗ್ತಾಯಿದೆ. ನಮ್ಮಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾಯಿದೆ. ನಮ್ಮ ನಿಯಮದ ಪ್ರಕಾರ ನಮ್ಮ ತಾಲೂಕದಲ್ಲಿನೂ ಚೇಂಜಸ್ ಆಯಿತು. 2ನೇ ಅವಧಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ 2ನೇ ಅವಧಿಗೆ ಅವ್ರು ಮುಂದುವರಿಬೋದು. ಇಲ್ಲಾಂದ್ರೆ ಅವ್ರು ಇರೋದೇ 3 ವರ್ಷ. ಇಡೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ, ಒಂದು ಮಂಡಳದಿಂದ ರಾಷ್ಟ್ರೀಯ ಪಕ್ಷದವರೆಗೆ. ಇವತ್ತು ನಮ್ಮ ನಡ್ಡಾಜಿ ಅವರನ್ನು ಚೇಂಜ್ ಆಗ್ತಾ ಇದ್ದಾರೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ, ನಮ್ಮ ಮಂಡಳ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ. ಈ ರೀತಿ ಬದಲಾವಣೆ ಆಗುವಂಥದ್ದಿದೆ. ಅವರು 1ನೇ ಅವಧಿಗೆ ಆಗಿದ್ದಾರೆ, 2ನೇ ಅವಧಿಗೆ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಅವ್ರು ಮಾಡಬಾರ್ದು ಅನ್ನುವಂಥ ಒಂದು ಓಪನ್ ಆಗಿರುವಂಥ ಒಂದು ಟೀಮನ್ನು ಸಹಿತ ಬೇರೆದವ್ರು ಮಾಡಬೇಕು ಅನ್ನೋಂಥದ್ದು ಇದೆ. ಅವ್ರು ತಾವು ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ಒಂದು ಟೀಮ್ ಇದೆ, ಅವರು ಆಗಬಾರ್ದು ಅನ್ನೋಂಥದ್ದು ಒಂದು ಟೀಮ್ ಇದೆ. 3ನೇದಾಗಿ ಒಂದು ತಟಸ್ಥ ಗ್ರೂಪನ್ನು ಸಹಿತ ಅವರ ಎಲ್ಲಿಯೂ ಸಹಿತ ಅವರು ತಮ್ಮ ನಿರ್ಧಾರವನ್ನು ಇದ್ದವ್ರು ಮುಂದುವರಿಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನು ಆಗ್ತಾ ಇದೆ ಅನ್ನೋ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರೋದ್ರಿಂದ, ಬಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಮತ್ತು ಡೆಲ್ಲಿ ಎಲೆಕ್ಷನ್ ನಿನ್ನೆ ಆಗಿ ನಾಳೆ ರಿಸಲ್ಟ್ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು 10ನೇ ತಾರೀಕು ನಂತರ ಅವರು ಒಂದು ಸೂಕ್ತವಾಗಿರುವಂಥ ಎರಡೂ ಗ್ರೂಪಿಗೂ ಅನ್ಯಾಯ ಆಗಲಾರ್ದಂತೆ ಅವ್ರು ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ವಿಶ್ವಾಸ ಇದೆ. ನಾವು ಏನೇ ಇರಬೇಕು ಇವ್ರು ಇರಬಾರ್ದು ಅನ್ನುವಂಥದ್ದು ನಾವು ಏನೇ ಡಿಸಿಷನ್ ತೊಗೊಂಡ್ರು ನಮ್ಮ ಕರ್ನಾಟಕ ರಾಜ್ಯದ ಯಾರನ್ನೂ ಕೇಳಿ ಅವ್ರು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಯಾರಾದರೂ ನಮ್ಮ ಕೇಳಿ ಅವ್ರು ನಿರ್ಧಾರ ತಗೋತಾರೆ ಅನ್ನೋಂಗಿದ್ರೆ ತಪ್ಪದು. ತಮ್ಮದೇ ಆಗಿರುವಂಥ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಪ್ರಕಾರ ಅಥವಾ ತಮ್ಮದೇ ಆಗಿರುವಂಥ ರಾಜಕೀಯ ಅನುಭವದ ಮೇಲೆ ಅವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರು ತೆಗೆದುಕೊಂಡಂಥ ಅಧ್ಯಕ್ಷರು ಯಾರೇ ಇರಲಿ, ನಾವು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾದಂಥವ್ರು, ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು ಅದನ್ನು ಒಪ್ಪೋತೀವಿ. ಅವ್ರು ತೆಗೆದುಕೊಂಡ ನಿರ್ಧಾರವನ್ನು ಅವ್ರು ಸಹಕಾರ ಮಾಡಿ ಮುಂದೆ ಹೋಗ್ತೀವಿ. ರಾಜ್ಯಾಧ್ಯಕ್ಷರಾಗಲಿಕ್ಕೆ ಹೊಸ ರಾಜ್ಯಾಧ್ಯಕ್ಷ ಕೇವಲ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಆಗ್ತಾಯಿದೆ. ನಮ್ಮಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾಯಿದೆ. ನಮ್ಮ ನಿಯಮದ ಪ್ರಕಾರ ನಮ್ಮ ತಾಲೂಕದಲ್ಲಿನೂ ಚೇಂಜಸ್ ಆಯಿತು. 2ನೇ ಅವಧಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ 2ನೇ ಅವಧಿಗೆ ಅವ್ರು ಮುಂದುವರಿಬೋದು. ಇಲ್ಲಾಂದ್ರೆ ಅವ್ರು ಇರೋದೇ 3 ವರ್ಷ. ಇಡೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ, ಒಂದು ಮಂಡಳದಿಂದ ರಾಷ್ಟ್ರೀಯ ಪಕ್ಷದವರೆಗೆ. ಇವತ್ತು ನಮ್ಮ ನಡ್ಡಾಜಿ ಅವರನ್ನು ಚೇಂಜ್ ಆಗ್ತಾ ಇದ್ದಾರೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ, ನಮ್ಮ ಮಂಡಳ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ. ಈ ರೀತಿ ಬದಲಾವಣೆ ಆಗುವಂಥದ್ದಿದೆ. ಅವರು 1ನೇ ಅವಧಿಗೆ ಆಗಿದ್ದಾರೆ, 2ನೇ ಅವಧಿಗೆ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಅವ್ರು ಮಾಡಬಾರ್ದು ಅನ್ನುವಂಥ ಒಂದು ಓಪನ್ ಆಗಿರುವಂಥ ಒಂದು ಟೀಮನ್ನು ಸಹಿತ ಬೇರೆದವ್ರು ಮಾಡಬೇಕು ಅನ್ನೋಂಥದ್ದು ಇದೆ. ಅವ್ರು ತಾವು ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ಒಂದು ಟೀಮ್ ಇದೆ, ಅವರು ಆಗಬಾರ್ದು ಅನ್ನೋಂಥದ್ದು ಒಂದು ಟೀಮ್ ಇದೆ. 3ನೇದಾಗಿ ಒಂದು ತಟಸ್ಥ ಗ್ರೂಪನ್ನು ಸಹಿತ ಅವರ ಎಲ್ಲಿಯೂ ಸಹಿತ ಅವರು ತಮ್ಮ ನಿರ್ಧಾರವನ್ನು ಇದ್ದವ್ರು ಮುಂದುವರಿಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನು ಆಗ್ತಾ ಇದೆ ಅನ್ನೋ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರೋದ್ರಿಂದ, ಬಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಮತ್ತು ಡೆಲ್ಲಿ ಎಲೆಕ್ಷನ್ ನಿನ್ನೆ ಆಗಿ ನಾಳೆ ರಿಸಲ್ಟ್ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು 10ನೇ ತಾರೀಕು ನಂತರ ಅವರು ಒಂದು ಸೂಕ್ತವಾಗಿರುವಂಥ ಎರಡೂ ಗ್ರೂಪಿಗೂ ಅನ್ಯಾಯ ಆಗಲಾರ್ದಂತೆ ಅವ್ರು ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ವಿಶ್ವಾಸ ಇದೆ. ನಾವು ಏನೇ ಇರಬೇಕು ಇವ್ರು ಇರಬಾರ್ದು ಅನ್ನುವಂಥದ್ದು ನಾವು ಏನೇ ಡಿಸಿಷನ್ ತೊಗೊಂಡ್ರು ನಮ್ಮ ಕರ್ನಾಟಕ ರಾಜ್ಯದ ಯಾರನ್ನೂ ಕೇಳಿ ಅವ್ರು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಯಾರಾದರೂ ನಮ್ಮ ಕೇಳಿ ಅವ್ರು ನಿರ್ಧಾರ ತಗೋತಾರೆ ಅನ್ನೋಂಗಿದ್ರೆ ತಪ್ಪದು. ತಮ್ಮದೇ ಆಗಿರುವಂಥ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಪ್ರಕಾರ ಅಥವಾ ತಮ್ಮದೇ ಆಗಿರುವಂಥ ರಾಜಕೀಯ ಅನುಭವದ ಮೇಲೆ ಅವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರು ತೆಗೆದುಕೊಂಡಂಥ ಅಧ್ಯಕ್ಷರು ಯಾರೇ ಇರಲಿ, ನಾವು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾದಂಥವ್ರು, ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು ಅದನ್ನು ಒಪ್ಪೋತೀವಿ. ಅವ್ರು ತೆಗೆದುಕೊಂಡ ನಿರ್ಧಾರವನ್ನು ಅವ್ರು ಸಹಕಾರ ಮಾಡಿ ಮುಂದೆ ಹೋಗ್ತೀವಿ. ರಾಜ್ಯಾಧ್ಯಕ್ಷರಾಗಲಿಕ್ಕೆ ಹೊಸ ರಾಜ್ಯಾಧ್ಯಕ್ಷ ಕೇವಲ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಆಗ್ತಾಯಿದೆ. ನಮ್ಮಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾಯಿದೆ. ನಮ್ಮ ನಿಯಮದ ಪ್ರಕಾರ ನಮ್ಮ ತಾಲೂಕದಲ್ಲಿನೂ ಚೇಂಜಸ್ ಆಯಿತು. 2ನೇ ಅವಧಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ 2ನೇ ಅವಧಿಗೆ ಅವ್ರು ಮುಂದುವರಿಬೋದು. ಇಲ್ಲಾಂದ್ರೆ ಅವ್ರು ಇರೋದೇ 3 ವರ್ಷ. ಇಡೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ, ಒಂದು ಮಂಡಳದಿಂದ ರಾಷ್ಟ್ರೀಯ ಪಕ್ಷದವರೆಗೆ. ಇವತ್ತು ನಮ್ಮ ನಡ್ಡಾಜಿ ಅವರನ್ನು ಚೇಂಜ್ ಆಗ್ತಾ ಇದ್ದಾರೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ, ನಮ್ಮ ಮಂಡಳ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ. ಈ ರೀತಿ ಬದಲಾವಣೆ ಆಗುವಂಥದ್ದಿದೆ. ಅವರು 1ನೇ ಅವಧಿಗೆ ಆಗಿದ್ದಾರೆ, 2ನೇ ಅವಧಿಗೆ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಅವ್ರು ಮಾಡಬಾರ್ದು ಅನ್ನುವಂಥ ಒಂದು ಓಪನ್ ಆಗಿರುವಂಥ ಒಂದು ಟೀಮನ್ನು ಸಹಿತ ಬೇರೆದವ್ರು ಮಾಡಬೇಕು ಅನ್ನೋಂಥದ್ದು ಇದೆ. ಅವ್ರು ತಾವು ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ಒಂದು ಟೀಮ್ ಇದೆ, ಅವರು ಆಗಬಾರ್ದು ಅನ್ನೋಂಥದ್ದು ಒಂದು ಟೀಮ್ ಇದೆ. 3ನೇದಾಗಿ ಒಂದು ತಟಸ್ಥ ಗ್ರೂಪನ್ನು ಸಹಿತ ಅವರ ಎಲ್ಲಿಯೂ ಸಹಿತ ಅವರು ತಮ್ಮ ನಿರ್ಧಾರವನ್ನು
ಇದ್ದವ್ರು ಮುಂದುವರಿಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನು ಆಗ್ತಾ ಇದೆ ಅನ್ನೋ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರೋದ್ರಿಂದ, ಬಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಮತ್ತು ಡೆಲ್ಲಿ ಎಲೆಕ್ಷನ್ ನಿನ್ನೆ ಆಗಿ ನಾಳೆ ರಿಸಲ್ಟ್ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು 10ನೇ ತಾರೀಕು ನಂತರ ಅವರೊಂದು ಸೂಕ್ತವಾಗಿರುವಂಥ ಎರಡೂ ಗ್ರೂಪಿಗೂ ಅನ್ಯಾಯ ಆಗಲಾರ್ದಂತೆ ಅವ್ರು ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ವಿಶ್ವಾಸ ಇದೆ. ನಾವು ಏನೇ ಇರಬೇಕು ಇವ್ರು ಇರಬಾರ್ದು ಅನ್ನೋಂಥದ್ದು ನಾವು ಏನೇ ಡಿಸಿಷನ್ ತೊಗೊಂಡ್ರು ನಮ್ಮ ಕರ್ನಾಟಕ ರಾಜ್ಯದ ಯಾರನ್ನೂ ಕೇಳಿ ಅವ್ರು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಯಾರಾದರೂ ನಮ್ಮ ಕೇಳಿ ಅವ್ರು ನಿರ್ಧಾರ ತಗೋತಾರೆ ಅನ್ನೋಂಗಿದ್ರೆ ತಪ್ಪದು. ತಮ್ಮದೇ ಆಗಿರುವಂಥ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಪ್ರಕಾರ ಅಥವಾ ತಮ್ಮದೇ ಆಗಿರುವಂಥ ರಾಜಕೀಯ ಅನುಭವದ ಮೇಲೆ ಅವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರು ತೆಗೆದುಕೊಂಡಂಥ ಅಧ್ಯಕ್ಷರು ಯಾರೇ ಇರಲಿ, ನಾವು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾದಂಥವ್ರು, ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು ಅದನ್ನು ಒಪ್ಪೋತೀವಿ. ಅವ್ರು ತೆಗೆದುಕೊಂಡ ನಿರ್ಧಾರವನ್ನು ಅವ್ರು ಸಹಕಾರ ಮಾಡಿ ಮುಂದೋಗ್ತೀವಿ. ರಾಜ್ಯಾಧ್ಯಕ್ಷರಾಗಲಿಕ್ಕೆ ಹೊಸ ರಾಜ್ಯಾಧ್ಯಕ್ಷ ಕೇವಲ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಆಗ್ತಾಯಿದೆ. ನಮ್ಮಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾಯಿದೆ. ನಮ್ಮ ನಿಯಮದ ಪ್ರಕಾರ ನಮ್ಮ ತಾಲೂಕದಲ್ಲಿನೂ ಚೇಂಜಸ್ ಆಯಿತು. 2ನೇ ಅವಧಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ 2ನೇ ಅವಧಿಗೆ ಅವ್ರು ಮುಂದುವರಿಬೋದು. ಇಲ್ಲಾಂದ್ರೆ ಅವ್ರು ಇರೋದೇ 3 ವರ್ಷ. ಇಡೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ, ಒಂದು ಮಂಡಳದಿಂದ ರಾಷ್ಟ್ರೀಯ ಪಕ್ಷದವರೆಗೆ. ಇವತ್ತು ನಮ್ಮ ನಡ್ಡಾಜಿ ಅವರನ್ನು ಚೇಂಜ್ ಆಗ್ತಾ ಇದ್ದಾರೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ, ನಮ್ಮ ಮಂಡಳ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ. ಈ ರೀತಿ ಬದಲಾವಣೆ ಆಗುವಂಥದ್ದಿದೆ. ಅವರು 1ನೇ ಅವಧಿಗೆ ಆಗಿದ್ದಾರೆ, 2ನೇ ಅವಧಿಗೆ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಅವ್ರು ಮಾಡಬಾರ್ದು ಅನ್ನುವಂಥ ಒಂದು ಓಪನ್ ಆಗಿರುವಂಥ ಒಂದು ಟೀಮನ್ನು ಸಹಿತ ಬೇರೆದವ್ರು ಮಾಡಬೇಕು ಅನ್ನೋಂಥದ್ದು ಇದೆ. ಅವ್ರು ತಾವು ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ಒಂದು ಟೀಮ್ ಇದೆ, ಅವರು ಆಗಬಾರ್ದು ಅನ್ನೋಂಥದ್ದು ಒಂದು ಟೀಮ್ ಇದೆ. 3ನೇದಾಗಿ ಒಂದು ತಟಸ್ಥ ಗ್ರೂಪನ್ನು ಸಹಿತ ಅವರ ಎಲ್ಲಿಯೂ ಸಹಿತ ಅವರು ತಮ್ಮ ನಿರ್ಧಾರವನ್ನು ಇದ್ದವ್ರು ಮುಂದುವರಿಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನು ಆಗ್ತಾ ಇದೆ ಅನ್ನೋ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರೋದ್ರಿಂದ, ಬಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಮತ್ತು ಡೆಲ್ಲಿ ಎಲೆಕ್ಷನ್ ನಿನ್ನೆ ಆಗಿ ನಾಳೆ ರಿಸಲ್ಟ್ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು 10ನೇ ತಾರೀಕು ನಂತರ ಅವರೊಂದು ಸೂಕ್ತವಾಗಿರುವಂಥ ಎರಡೂ ಗ್ರೂಪಿಗೂ ಅನ್ಯಾಯ ಆಗಲಾರ್ದಂತೆ ಅವ್ರು ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ವಿಶ್ವಾಸ ಇದೆ. ನಾವು ಏನೇ ಇರಬೇಕು ಇವ್ರು ಇರಬಾರ್ದು ಅನ್ನೋಂಥದ್ದು ನಾವು ಏನೇ ಡಿಸಿಷನ್ ತೊಗೊಂಡ್ರು ನಮ್ಮ ಕರ್ನಾಟಕ ರಾಜ್ಯದ ಯಾರನ್ನೂ ಕೇಳಿ ಅವ್ರು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಯಾರಾದರೂ ನಮ್ಮ ಕೇಳಿ ಅವ್ರು ನಿರ್ಧಾರ ತಗೋತಾರೆ ಅನ್ನೋಂಗಿದ್ರೆ ತಪ್ಪದು. ತಮ್ಮದೇ ಆಗಿರುವಂಥ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಪ್ರಕಾರ ಅಥವಾ ತಮ್ಮದೇ ಆಗಿರುವಂಥ ರಾಜಕೀಯ ಅನುಭವದ ಮೇಲೆ ಅವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರು ತೆಗೆದುಕೊಂಡಂಥ ಅಧ್ಯಕ್ಷರು ಯಾರೇ ಇರಲಿ, ನಾವು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾದಂಥವ್ರು, ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು ಅದನ್ನು ಒಪ್ಪೋತೀವಿ. ಅವ್ರು ತೆಗೆದುಕೊಂಡ ನಿರ್ಧಾರವನ್ನು ಅವ್ರು ಸಹಕಾರ ಮಾಡಿ ಮುಂದೋಗ್ತೀವಿ.